ಈ ಹರ್ಮುಜ್ ಜಲಸಂಧಿ ಅನ್ನೋದು ಇದೆಯಲ್ಲ, ಅದು ಡೇ 1 ಅಂದ್ರೆ ಫೆಬ್ರವರಿ 27ನೇ ತಾರೀಕಿಂದ ಭಾರತಕ್ಕೆ ಕಂಟಕ ಆಗಿದೆ. ಆ ಕಂಟಕ ಇನ್ನೇನು ಮುಕ್ತಿ ಆಯಿತು, ಭಾರತ ಸೇರಿದಂತೆ ಒಂದು 5 ರಾಷ್ಟ್ರಗಳಿಗೆ ಮಾತ್ರ ಅವಕಾಶ ಸಿಕ್ಕಿದೆ ಹರ್ಮುಜ್ ಜಲಸಂಧಿ ಮೂಲಕ ಒಂದು ತೈಲ ಮತ್ತೆ LPG ಹಡಗುಗಳನ್ನ ಸಾಗಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಭಾರತ ನಿಟ್ಟುಸಿರು ಬಿಡ್ತಾ ಇತ್ತು. ಜೊತೆಗೆ ಕದನ ವಿರಾಮ ಬೇರೆ ಆಗಿದೆ, ಸಂಧಾನ ಮಾತುಕತೆ ನಡೀತಾ ಇದೆ. ಅದು ಯಶಸ್ವಿ ಆದ್ರೆ ನಮ್ಗೆ ತೈಲಕ್ಕೆ ಮತ್ತೆ ಇಂಧನಕ್ಕೆ ಅಭಾವ ಇರೋದಿಲ್ಲ ಅಂದ್ಬಿಟ್ಟು ಭಾರತ ಸೇರಿದಂತೆ ಚೀನಾ ಸೇರಿದಂತೆ ಹಲವು ರಾಷ್ಟ್ರಗಳು ಭಾವಿಸಿದ್ವು. ಆದ್ರೆ ಆ ಒಂದು ಕದನ ವಿರಾಮದ ಒಂದು ಸಂಧಾನ ಪ್ರಕ್ರಿಯೆ ಏನಿದೆ ಅದು ಮುರಿದು ಬಿದ್ದಿದೆ. ಯುದ್ಧ ಮತ್ತೆ ಯಾವಾಗ ಬೇಕಾದ್ರೂ ಆರಂಭ ಆಗಬಹುದು. ಅಂತ ಸಂದರ್ಭದಲ್ಲಿ ಭಾರತಕ್ಕೆ ಮತ್ತೆ ತೈಲ ಮತ್ತೆ LPG ಅಭಾವ ಕಾಡುತ್ತೆ ಅನ್ನೋದು ಈಗ ಸದ್ಯ ಇರುವಂತ ಒಂದು ಹೊಸ ತಲೆನೋವು. ಮತ್ತೆ ಈಗಾಗಲೇ ಹೋಟ್ಲ್ಗಳು ನೀವು ನೋಡಿರ್ಬೋದು, ಎಷ್ಟೋ ಹೋಟ್ಲ್ಗಳು ಬಂದಾಗಿದ್ದಾವೆ. ಕೆಲವೇ ಹೋಟ್ಲ್ಗಳಿಗೆ ಲಿಮಿಟೆಡ್ ಸರಬರಾಜಿದೆ. ಅಂದ್ರೆ ಏನೊಂದು ಡೊಮೆಸ್ಟಿಕ್ ಸಿಲಿಂಡರ್ಗಳು ಅಂದ್ರೆ ಗೃಹ ಬಳಕೆ ಸಿಲಿಂಡರ್ಗಳೇನಿದಾವೆ ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಿದೆ ಕೇಂದ್ರ ಸರ್ಕಾರ. ಗೃಹ ಬಳಕೆ ಸಿಲಿಂಡರ್ಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬೇಡಿ, ಜನಗಳಿಗೆ ಗೃಹ ಬಳಕೆ ಸಿಲಿಂಡರ್ ಸಿಗ್ಲಿ. ಆದ್ರೆ ಕಮರ್ಷಿಯಲ್ ಅನ್ನೋದೇನಿದೆ ಅದನ್ನು ರೇಷನಲೈಸ್ ಮಾಡಿದೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಸಾಕಷ್ಟು ಸಪ್ಲೈ ಇದ್ರೂ ಕೂಡ ಇನ್ನೂ ಕೂಡ ಆ ಸಪ್ಲೈ ಚೈನ್ ಸರಿ ಹೋಗಿಲ್ಲ. ಯಾಕಂದ್ರೆ ಒಂದ್ಸತಿ ಡಿಸ್ಟರ್ಬ್ ಆಗಿರೋದು ಮತ್ತೆ ಅದು ಸರಿ ಹೋಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಷ್ಟರೊಳಗಾಗ್ಲೇ ಮತ್ತೆ ಈಗ ಕದನ ವಿರಾಮ ಮುಗ್ದೋಗಿದೆ, ಮತ್ತೆ ಯುದ್ಧ ಭೀತಿ ಶುರುವಾಗಿದೆ. ಇಂಥ ಹೊತ್ತಲ್ಲಿ ಹೋಟೆಲ್ಗಳ ಕತೆ ಏನಾಗ್ಬೋದು? ಮತ್ತೆ ಇನ್ನು ಆಟೋ ಗ್ಯಾಸ್ ಅಂತೂ ಅದು ಅದೇ ಸಮಸ್ಯೆ ಹಾಕೊಂಡಿದೀವಿ. ಯಾಕಂದ್ರೆ ಈ ಆಟೋ ಗ್ಯಾಸ್ ಕೂಡ ಸಮಸ್ಯೆ ಶುರುವಾಗಿದೆ. ಆಟೋಗಳು ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಸಾಲಾಗಿ ನಿಂತಿರೋ ದೃಶ್ಯಗಳು ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶವ್ಯಾಪಿ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಈ ಸಮಸ್ಯೆ ಏನಾದ್ರೂ ಇನ್ನಷ್ಟು ತೀವ್ರವಾಗುತ್ತಾ ಅನ್ನೋದು ಈಗಿರುವಂತ ದೊಡ್ಡ ಆತಂಕ ಮತ್ತೆ ಭೀತಿ. ಮತ್ತೆ ಯುದ್ಧ ಏನಾದ್ರು ಮತ್ತೆ ಶುರುವಾದ್ರೆ ಎಂದಿನಂತೆ ಈ ಹರ್ಮುಜ್ ಜಲಸಂಧಿ ಏನಿದೆಯಲ್ಲ, ಕೇವಲ ಒಂದು 23 ಕಿಲೋಮೀಟರ್ ವ್ಯಾಪ್ತಿಯ ಹರ್ಮುಜ್ ಜಲಸಂಧಿ ಇದು ಮತ್ತೆ ಬಂದ್ ಆಗೋಂಥ ಭೀತಿ ಅಗೈನ್ ಇದ್ದೇ ಇದೆ. ಭಾರತ ಸೇರಿದಂತೆ ಕೆಲವು ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಹರ್ಮುಜ್ ಓಪನ್ ಆಗಿರೋದು. ಯಾವ್ದಾವ್ದು ರಾಷ್ಟ್ರಗಳಿಗೆ ಓಪನ್ ಆಗಿದೆ? ಭಾರತಕ್ಕೆ ಓಪನ್ ಆಗಿದೆ, ಚೀನಾ, ರಷ್ಯಾಗೆ ಓಪನ್ ಆಗಿದೆ, ಇರಾಕ್ಗೆ ಓಪನ್ ಆಗಿದೆ, ಜೊತೆಗೆ ಪಾಕಿಸ್ತಾನಕ್ಕೆ. ಈ 5 ರಾಷ್ಟ್ರಗಳದ್ದು ಹಡಗುಗಳು ಮಾತ್ರ ಸಾಗಬಹುದು ಅಂತ ಹೇಳ್ಬಿಟ್ಟು ಇರಾನ್ ಅನುಮತಿ ಕೊಟ್ಟಿತ್ತು. ಇದೀಗ ಏನಾದ್ರೂ ಯುದ್ಧ ಮತ್ತೆ ಶುರುವಾದ್ರೆ ತನ್ನ ಮಿತ್ರ ರಾಷ್ಟ್ರಗಳಿಗೂ ಕೂಡ ಇರಾನ್ ಅವಕಾಶ ಕೊಡಕ್ ಆಗಲ್ಲ. ಅಂತ ಒಂದು ಸಂಕಷ್ಟದ ಪರಿಸ್ಥಿತಿ ಎದುರಾಗದಂತೂ ಖಚಿತ. ಮತ್ತೆ ಜಲಸಂಧಿ ಏನಾದ್ರೂ ಸಂಪೂರ್ಣ ಬಂದ್ ಆಗ್ಬಿಟ್ರೆ ಒಂದೊಂದಲ್ಲ ಆತಂಕಗಳು, ಸಾಕಷ್ಟು ಆತಂಕಗಳಿದಾವೆ. ಯಾವ್ಯಾವ ರೀತಿಯ ಆತಂಕಗಳು ಕಾದಿದೆ ಅಂತ ನೋಡೋದಾದ್ರೆ, ಒಂದು LPG ಮತ್ತೆ ತೈಲವನ್ನು ಹೊತ್ತ ಹಡಗುಗಳ ಸುಗಮ ಸಂಚಾರಕ್ಕೆ ಅಡ್ಡಿ, ಅದಂತೂ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ. ಆ ನಂತರದ ದಿನಗಳಲ್ಲಿ ಜಲಸಂಧಿನ ಮುಕ್ತ ಮಾಡೋದಕ್ಕೆ ಅಮೆರಿಕ ಪಣ ಏನೋ ತೊಟ್ಟಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇರಾನ್ ಕೊಕ್ಕೆ ಹಾಕುತ್ತೆ. ಯಾಕಂದ್ರೆ ಮಾತುಕತೆ ವಿಫಲ ಆಗಿದೆ. ಹಂಗಾಗಿ ಇರಾನ್ ಈ ಒಂದು ಜಲಸಂಧಿಯನ್ನ ಮುಕ್ತ ಮಾಡೋದಕ್ಕೆ ಕೊಕ್ಕೆ ಹಾಕೋ ಎಲ್ಲ ಸಾಧ್ಯತೆಗಳಿದಾವೆ. ಜೊತೆಗೆ ಏನೊಂದು ಈ ಜಲಸಂಧಿಯ ವ್ಯಾಪ್ತಿನಲ್ಲಿ ನೀರಿನ ಆಳದಲ್ಲಿ ಏನು ಇರಾನ್ ಜಲ ಬಾಂಬ್ಗಳನ್ನ ಅಡಗಿಸಿಟ್ಟಿದೆ ಅನ್ನೋ ಮಾಹಿತಿ ಇದೆ. ಆ ಬಾಂಬ್ಗಳೇನಾದ್ರು ಸ್ಫೋಟಗೊಂಡ್ರೆ ಆ ಸಂದರ್ಭದಲ್ಲಿ ಹಡಗುಗಳ ಸಾಗಾಟಕ್ಕೆ ವಿಮಾ ಕಂಪನಿಗಳು ಅನುಮತಿ ಕೊಡಲ್ಲ. ಯಾಕಂದ್ರೆ ಒಂದೊಂದು ಹಡಗುಗೂ 1000 ಕೋಟಿಗೂ ಹೆಚ್ಚು ರೂಪಾಯಿ ಹಣ ಆಗುತ್ತೆ. ಹಂಗಾಗಿ ವಿಮಾ ಕಂಪನಿಗಳು ಆ ವೆಚ್ಚನ ಭರಿಸಬೇಕಾಗುತ್ತೆ ಹಡಗುಗಳೇನಾದ್ರು ನೀರ್ಪಾಲಾದ್ರೆ. ಹಂಗಾಗಿ ವಿಮಾ ಕಂಪನಿಗಳು ಅನುಮತಿ ಕೊಡೋದಿಲ್ಲ. ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿ ಈಗ ಭಾರತಕ್ಕೆ ಬಂದಿರುವಂಥದ್ದು. ಒಂದ್ ವೇಳೆ ಏನಾದ್ರು ಇರಾನ್ ಅಮೆರಿಕ ಮೇಲೆ ಮುಗಿಬಿದ್ರೆ ಆಗ ಏನಾಗ್ಬೋದು ಸನ್ನಿವೇಶ ಅಂದ್ರೆ, ಯುದ್ಧ ಆಬ್ವಿಯಸ್ಲಿ ತಾರಕಕ್ಕೇರುತ್ತೆ. ಆಗ ಹರ್ಮುಜ್ ಜಲಸಂಧಿ ಅನ್ನೋದು ಭಾರತದ ಮಟ್ಟಿಗೆ ಮತ್ತೆ ಕಂಟಕ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದ್ದಾವೆ. ಇಲ್ಲಿ ಒಂದು ವಿಚಾರ ಗಮನಿಸಬೇಕು ವೀಕ್ಷಕರೇ, ಬರೀ ಪೆಟ್ರೋಲು, ಡೀಸೆಲ್ಲು ಮತ್ತೆ ಗ್ಯಾಸ್ ಮಾತ್ರ ಅಲ್ಲ, ಪೆಟ್ರೋಕೆಮಿಕಲ್ಸ್ಗೂ ಕೂಡ ಅಭಾವ ಈಗಾಗಲೇ ಎದುರಾಗಿದೆ. ಏನು ಪೆಟ್ರೋಕೆಮಿಕಲ್ಸ್ ಅಂದ್ರೆ, ಏನೊಂದು LPG ತಯಾರಿಕೆ ಮಾಡುವಾಗ ಒಂದು ಪ್ರೊಪೈನ್ ಮತ್ತೆ ಬ್ಯೂಟೈನ್ ಅಂತ ಹೇಳ್ಬಿಟ್ಟು 2 ಅನಿಲಗಳಿರ್ತವೆ. 2 ಅನಿಲಗಳ ಮಿಶ್ರಣ ಮಾಡಿ LPG ಮಾಡಲಾಗುತ್ತೆ. ಆ 2 ಅನಿಲಗಳನ್ನ ಈ ಪೆಟ್ರೋಕೆಮಿಕಲ್ಸ್ ತಯಾರಿಕೆಗೆ ಬಳಸ್ತಾರೆ. ಪೆಟ್ರೋಕೆಮಿಕಲ್ಸ್ ಅಂದ್ರೆ ಯಾವ್ದು ಬೇಕಾದ್ರೂ ಆಗ್ಬೋದು. ನಮ್ಮ ಮನೆಗೆ ಬಳಸೋ ಪೇಂಟ್ ಇಂದ ಹಿಡಿದು ಮತ್ತೆ ಕೈಗೆ ಹಾಕೋ ಗ್ಲೌಸ್ ವರ್ಗೂನು ಹಲವು ಇದಕ್ಕೆ ಇವನ್ ಪೆಟ್ರೋಕೆಮಿಕಲ್ಸ್ ಬಳಕೆ ಆಗುತ್ತೆ. ಜೊತೆಗೆ ರಸಗೊಬ್ಬರ, ನಮ್ಮ ಏನು ರೈತರು ಇನ್ನೇನು ಬೇಸಿಗೆ ಮುಗೀತಾ ಬರುತ್ತೆ, ಆ ನಂತರ ಮಳೆಗಾಲಕ್ಕೆ ಮುಂಚೆನೇ ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರವನ್ನ ಸಂಗ್ರಹ ಮಾಡಿ ಇಟ್ಕೊಬಹುದು. DAP, ಯೂರಿಯಾ, ಈ ರೀತಿ ಹಲವಾರು ರೀತಿಯಾದಂಥ ರಸಗೊಬ್ಬರಗಳೇನಿದಾವೆ ಅವನ್ನೆಲ್ಲನೂ ತಯಾರು ಮಾಡೋದಕ್ಕೂ ಕೂಡ ಇದೇ ಒಂದು ಪೆಟ್ರೋಲಿಯಂ ಉತ್ಪನ್ನ ಬೇಕು. ಪೆಟ್ರೋಲಿಯಂ ಉತ್ಪನ್ನದ ಕೊರತೆ ಆಗಿರೋದ್ರಿಂದ ರಸಗೊಬ್ಬರದ ಅಭಾವ ಮುಂದಿನ ಮುಂಗಾರು ಹಂಗಾಮ್ಗೆ ಎದುರಾಗುವಂತ ಭೀತಿ ಇದೆ. ಜೊತೆಗೆ ಅಲ್ಯೂಮಿನಿಯಂ, ಏನೊಂದು ಕೊಲ್ಲಿ ರಾಷ್ಟ್ರಗಳಲ್ಲಿ ಅಲ್ಯೂಮಿನಿಯಂ ಪ್ಲಾಂಟೇಶನ್ ಸಾಕಷ್ಟು ಪ್ರಮಾಣದಲ್ಲಿದೆ. ಹಂಗಾಗಿ ಅಲ್ಯೂಮಿನಿಯಂನ ಕೊರತೆ ಉಂಟಾಗ್ಬೋದು. ಮತ್ತೆ ಪ್ಲಾಸ್ಟಿಕ್ ಉದ್ಯಮ, ಪ್ಲಾಸ್ಟಿಕ್ಗೂ ಕೂಡ ಇದೇ ಒಂದು ಪೆಟ್ರೋಲಿಯಂ ಉತ್ಪನ್ನಗಳು ಬೇಕು. ಇದಕ್ಕೂ ಕೂಡ ದೊಡ್ಡ ಒಂದು ಹೊಡೆತ ಬೀಳುವಂತ ಸಾಧ್ಯತೆಗಳಿದ್ದಾವೆ. ಇದಲ್ಲದೆ
ಭಾರತಕ್ಕೆ ಒಂದು ಆಪ್ಷನ್ ಏನಂದ್ರೆ ಪೆಟ್ರೋಲಿಯಂ ತೈಲಕ್ಕೋಸ್ಕರ ರಷ್ಯಾ ಇದೆ. ರಷ್ಯಾದಿಂದ ಪೆಟ್ರೋಲಿಯಂ ತೈಲ ತರಿಸ್ಕೊಳೋ ಅವಕಾಶ ಇದೆ. ಆದರೆ ಎಲ್ ಪಿ ಜಿಗೆ ಭಾರತಕ್ಕೆ ಭಾರಿ ದೊಡ್ಡ ಸಂಕಷ್ಟ ಇದೆ. ಯಾಕೆಂದ್ರೆ ಎಲ್ ಪಿ ಜಿಗಾಗಿ ಆಫ್ರಿಕಾ, ಅಮೆರಿಕ ಮತ್ತೆ ಲ್ಯಾಟಿನ್ ಅಮೆರಿಕ ದೇಶಗಳ ಮೊರೆ ಹೋಗ್ಬೇಕಾಗುತ್ತೆ ಭಾರತ. ಏನಂದ್ರೆ ಆಫ್ರಿಕಾದಲ್ಲಿ ಕೆಲವೊಂದು ರಾಷ್ಟ್ರಗಳು, ನೈಜೀರಿಯಾ ಸೇರಿದಂತೆ ಒಂದೆರಡು ರಾಷ್ಟ್ರಗಳಲ್ಲಿ ಎಲ್ ಪಿ ಜಿ ಲಭ್ಯ ಇದೆ ಅನ್ನೋ ಮಾಹಿತಿ ಇದೆ. ಇನ್ನು ಅಮೆರಿಕದಿಂದ ಎಲ್ ಪಿ ಜಿ ಖರೀದಿ ಮಾಡೋಕ್ಕೆ ಈ ಯುದ್ಧಕ್ಕೆ ಮೊದಲೇನೆ ಭಾರತ ಅಗ್ರಿಮೆಂಟ್ ಮಾಡ್ಕೊಂಡಿತ್ತು. ಇನ್ನು ಲ್ಯಾಟಿನ್ ಅಮೆರಿಕ ದೇಶಗಳ ಬ್ರೆಜಿಲ್ನಲ್ಲಿ ಸಿಗಬಹುದು ಎಲ್ ಪಿ ಜಿ ಅನ್ನೋ ಒಂದು ಮಾಹಿತಿ ಇದೆ. ಅರ್ಜೆಂಟೀನಾದಿಂದ ಒಂದು ಎಲ್ ಪಿ ಜಿ ತರಿಸ್ಕೊಬಹುದು ಅನ್ನೋ ಸಾಧ್ಯತೆ ಇದೆ. ಅದಕ್ಕೆ ಭಾರತ ಮುಂದಾಗ್ಬೋದು. ಜೊತೆಗೆ ಏನೊಂದು ವೆನಿಜುವೆಲಾ ಇದೆ, ವೆನಿಜುವೆಲಾದಿಂದನೂ ಭಾರತ ತರಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ಬೋದು. ಆದರೆ ಏನಾಗುತ್ತೆ, ದೂರ ಜಾಸ್ತಿ ಆಗುತ್ತೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಹತ್ತಿರದಲ್ಲೇ ಇದೆ, ಕೊಲ್ಲಿ ರಾಷ್ಟ್ರಗಳು ಹತ್ತಿರದಲ್ಲೇ ಇದೆ. ಆದರೆ ಆ ದೂರದ ರಾಷ್ಟ್ರಗಳಿಂದ ಎಲ್ ಪಿ ಜಿ ತರಿಸ್ಕೊಳ್ಳೋಕ್ಕೆ ಭಾರತಕ್ಕೆ ವಿಳಂಬ ಆಗುತ್ತೆ. ಪೆಟ್ರೋಲಿಯಂ ಉತ್ಪನ್ನ ತರಿಸ್ಕೊಳ್ಳೋದು ಕೂಡ ವಿಳಂಬ, ಮತ್ತೆ ಎಲ್ ಪಿ ಜಿ ತರಿಸ್ಕೊಳ್ಳೋದು ಕೂಡ ವಿಳಂಬ. ಹಿಂಗಾದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅನ್ನೋ ಭೀತಿಗೆ ಒಂದೇ ಉತ್ತರ, ಭಾರತದಲ್ಲಿ ಎಲ್ ಪಿ ಜಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆ ಆಗುತ್ತಾ ಒಂದು ವೇಳೆ ಏನಾದರೂ ಯುದ್ಧ ಮುಂದುವರೆದ್ರೆ. ಆದರೆ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಿರೋದು, ನಾವು ಯುದ್ಧಕ್ಕೋಸ್ಕರ ರೆಡಿ ಇಲ್ಲ, ನಾವು ಚರ್ಚೆಗೆ ಅಂತ. ಏನಕ್ಕೆ ಅಂದರೆ ಮತ್ತೆ ನಾವು ಯುದ್ಧಕ್ಕೆ ಅಂತ ಬಂದರೆ ಮತ್ತೆ ಶತಕೋಟಿ ಡಾಲರ್ ಹಣ ವೆಚ್ಚ ಆಗುತ್ತೆ. ಆ ಕಾರಣಕ್ಕೆ ಅಮೆರಿಕ ಮತ್ತೆ ಯುದ್ಧಕ್ಕೆ ಬರೋದಕ್ಕೆ ಸಿದ್ಧ ಇಲ್ಲ, ಹಂಗಂತೇಳಿ ಸೋಲೋದಕ್ಕೂ ಸಿದ್ಧ ಇಲ್ಲ. ಹಂಗಾಗಿ ಸದ್ಯದ ಮಟ್ಟಿಗೆ ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಈ ಯುದ್ಧದ ಸಂಬಂಧಪಟ್ಟಂಗೆ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಿದೆ ಅದನ್ನ ಕಾಲಕಾಲಕ್ಕೆ ನಿಮ್ಮ ಮುಂದೆ ತರೋಂಥ ಪ್ರಯತ್ನ ಮಾಡ್ತಾ ಇರ್ತೀವಿ ವೀಕ್ಷಕರೇ.